ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹೊಸದಾಗಿ ಹಾಕಿರುವಂತಹ ಸೇವಂತಿಗೆ ಗಿಡಗಳಿಗೆ ಯಾವ ರೀತಿ ಗೊಬ್ಬರನ ಕೊಟ್ಟರೆ ಗಿಡಗಳ ಆರೈಕೆ ಚೆನ್ನಾಗಿರ್ತದೆ ಅಂತ ನಾನು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ನಮ್ಮ ಗಾರ್ಡನ್ನಲ್ಲಿರೋ ಸೇವಂತಿಗೆ ಗಿಡಗಳನ್ನ ಆರೈಕೆನ ನಾನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ಗಾರ್ಡನ್ನಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ನೀವು ನೋಡ್ತಾ ಇರ್ಬೋದು. ಎಲ್ಲ ನಾನು ಸಮ್ಮರಲ್ಲಿ ಹಾಕಿರೋಂತಹ ಗಿಡಗಳಿವು. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಗಿಡಗಳು. ಒಂದೊಂದು ಗಿಡಗಳಲ್ಲೂ ಕೂಡ ಐರ್ಗಳು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ನಾನು ಹಾಕಿರೋದು ಹೈಬ್ರಿಡ್ ಯಾವುದೂ ಇಲ್ಲ, ಎಲ್ಲ ನಾಟಿ ಸಸಿಗಳನೆಯ ಗಿಡಗಳು ಮಾತ್ರ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಈಗ ಎಲ್ಲ ಹೂ ಬರುವಂತಹ ಟೈಮು. ಎಲ್ಲ ಗಿಡಗಳು ಎಲ್ಲ ಮೊಗ್ಗಾಗ್ತಾ ಇದ್ದಾವೆ ಒಂದೊಂದು. ಈಗೆಲ್ಲ ಬೆಳವಣಿಗೆ ಆಗ್ತಾಯಿದ್ದಾವೆ. ತುಂಬಾ ಚೆನ್ನಾಗಿ ಬರ್ತಾ ಇದ್ದಾವೆ ಗಿಡಗಳು. ಯಾವುದು ಕೂಡ ಹಾಳಾಗಿಲ್ಲ ಸ್ನೇಹಿತರೆ. ನಾನು ಆನ್ಲೈನಲ್ಲಿ ತರಿಸ್ಕೊಂಡಿರುವಂತಹ ಗಿಡಗಳು ಕೂಡ ಯಾವುದೂ ಹಾಳಾಗಿಲ್ಲ. ಅವು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಇದು ನಾನು ಹೂವು ಎಲ್ಲ ಕಟ್ ಮಾಡಿಬಿಟ್ಟು, ಹೂವು ಬಂದಮೇಲೆ ಗಿಡನ ಕಟ್ ಮಾಡಿಬಿಟ್ಬಿಟ್ಟಿದೆ. ಅಲ್ಲೇ ಎಲ್ಲ ಹೊಡೆದು ಮತ್ತೆ ಗಿಡಗಳು ಬರ್ತಾನೆ ಇದ್ದಾವೆ. ಗಿಡಗಳಂತೂ ತುಂಬಾ ಇದೆ ಸೇವಂತಿಗೆ ಸಸಿಗಳು. ಈಗೆಲ್ಲ ಮೊಗ್ಗಾಗ್ತಾಯಿದೆ ಸ್ನೇಹಿತರೆ. ಈಗ ಜೂನ್ ಅಷ್ಟರಲ್ಲೆಲ್ಲ ನನಗೆ ಜುಲೈ ತಿಂಗಳಿಗೆಲ್ಲ ಫುಲ್ಲು ಗಾರ್ಡನ್ನಲ್ಲಿ ಸೇವಂತಿಗೆ ಹೂವು ಸ್ಟಾರ್ಟ್ ಆಗುತ್ತೆ. ಈ ಥರ ಹೂವು ನಿಮ್ಮ ಗಾರ್ಡನ್ನಲ್ಲೂ ಬರಬೇಕು, ವರ್ಷ ಪೂರ್ತಿ ಹೂವು ಬರ್ತಾನೆ ಇರಬೇಕು ಅಂತ ಅಂದರೆ ನಾವು ಯಾವುದೆಲ್ಲ ಫರ್ಟಿಲೈಸರ್ಗಳು ಗೊಬ್ಬರಗಳ್ನ ಹಾಕ್ತೀನಿ ಅಂತ ಇಲ್ಲಿವರೆಗೂ ನಾನು ಪ್ರತಿ ಸಲನೂ ನನ್ನ ಗಾರ್ಡನ್ಗೆ ಗೊಬ್ಬರ ಹಾಕಬೇಕಾದ್ರೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಕೂಡ ಇನ್ನೂ ಚೆನ್ನಾಗಿ ಹೂವು ಬರಬೇಕು ಅಂತ ಹೇಳ್ಬಿಟ್ಟು ನಾನು ಗೊಬ್ಬರನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನೀವು ಇನ್ನೊಂದು ವಿಷಯನ ನೆನಪಲ್ಲಿ ಇಟ್ಕೋಬೇಕು. ಗಿಡನ ಸುಮ್ಮನೆ ಹಾಕಿಬಿಟ್ರೆ ಅದು ಹೂವು ಬರೋದಿಲ್ಲ ಸ್ನೇಹಿತರೆ. ಗಿಡಗಳ ಬೆಳವಣಿಗೆನೂ ಚೆನ್ನಾಗಿರೋದಿಲ್ಲ. ನಾವು 15 ದಿನಕ್ಕೆ ಒಂದು ಸಾರಿ ಆದರೂ ಇಲ್ಲ ಅಥವಾ 20 ದಿನಕ್ಕೆ ಒಂದು ಸಲನಾದ್ರೂ ಯಾವುದಾದ್ರೂ ಲಿಕ್ವಿಡು ಅಥವಾ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡ್ತಾಯಿದ್ರೆ ಮಾತ್ರ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ. ನಾವು ಸುಮ್ಮನೆ ಗಿಡ ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ ಯಾವ ಗಿಡನೂ ಬರೋದಿಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು ನಮ್ಮ ಗಾರ್ಡನ್ನಲ್ಲಿ ಎಷ್ಟು ಚೆನ್ನಾಗಿ ಗಿಡಗಳು ಬಂದಿದ್ದಾವೆ. ಹೂವು ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದ್ದಾವೆ. ಗಿಡಗಳ ಬೆಳವಣಿಗೆನೂ ಚೆನ್ನಾಗಿದೆ, ಹೂವು ಕೂಡ ಅಷ್ಟೇ ಚೆನ್ನಾಗಿ ಬರ್ತಾನೆ ಇದೆ. ಇವತ್ತು ಯಾವ ಫರ್ಟಿಲೈಸರ್ನ ನಾನು ಹಾಕ್ತಾಯಿದ್ದೀನಿ, ಗೊಬ್ಬರನ ಹಾಕ್ತಾಯಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ನೋಡೋಣ ನಾನು ಯಾವ ರೀತಿ ಗೊಬ್ಬರನ ತಯಾರು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಗಾರ್ಡನ್ಗೆ ಇವತ್ತು ಸೇವಂತಿಗೆ ಗಿಡಗಳಿಗೆ ಹಾಕೋದಕ್ಕೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಗಿಡಗಳು ಎಲ್ಲ. ತುಂಬ ಚೆನ್ನಾಗಿ ಗುಚ್ಚಿಯಾಗಿ ಬಂದಿದ್ದಾವೆ ಗಾರ್ಡನ್ನಲ್ಲಿ. ನೋಡಿ ಇದು ಎಷ್ಟು ಆಲೆ ಹೂವು ಒಂದೊಂದು ಬಂದಿದ್ದಾವೆ, ಒಂದೊಂದೆಲ್ಲ ಈಗ ಮೊಗ್ಗಾಗ್ತಾ ಇದ್ದಾವೆ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇದು ನಾನು ಕಡಲೆಕಾಯಿ ಹಿಂಡಿನ ತೊಗೊಂಡಿದ್ದೀನಿ, ಒಂದು ಬಟ್ಲಷ್ಟು. ಅದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ನುಣ್ಣಗೆ. ಈ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ನೀವು ವೇಸ್ಟ್ ಟೀ ಪೌಡ್ರನ್ನಾದರೂ ಯೂಸ್ ಮಾಡ್ಬೋದು. ಇಲ್ಲ ನಾವು ಮನೆಯಲ್ಲೇ ತಂದಿಟ್ಕೊಂಡಿರುವಂತಹ ಟೀ ಮಾಡ್ಕೊಂಡಿರುವಂತಹ ಪೌಡ್ರಾದರೂ ಪರವಾಗಿಲ್ಲ, ಟೀ ಪೌಡ್ರನ್ನ ಅದನ್ನು ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದನ್ನು ನಾನು ಒಂದು ಬಟ್ಲಷ್ಟು ಕಡಲೆಕಾಯಿ ಹಿಂಡಿನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಬಟ್ಲಷ್ಟು ನಾನು ಟೀ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಾನು MTR ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಹಾಕ್ಕೊಳ್ತಾ ಇಲ್ಲ, ಒಂದು ಚಿಟಿಕೆಯಷ್ಟು ಇಂಗು. ಜಾಸ್ತಿ ಹಾಕ್ಬಾರ್ದು ಸ್ನೇಹಿತರೆ. ಇದಕ್ಕೆ ಸ್ವಲ್ಪ ಹಾಕಿದ್ರೆ, ಇದನ್ನು ಹಿಂಗೆ ಹಾಕೋದ್ರಿಂದ ಗಿಡಗಳಿಗೆ ಯಾವುದೇ ಕೀಟಗಳ ಹಾನಿ ಆಗೋದಿಲ್ಲ, ಗಿಡಗಳು ಕೂಡ ಹಾನಿ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ಈ ಇರುವೆ ಮತ್ತು ಕಪ್ಪು ಚಿಟ್ಟೆಗಳ ಥರ ಹುಳಗಳು ಆ ಥರ ಎಲ್ಲ ಬರ್ತಾ ಇರ್ತದೆ. ಮಿಲಿ ಬಗ್ಸ್ ಆಗಿರ್ಬೋದು, ಅದಕ್ಕೆ ಯಾವುದೇ ಒಂದು ರೋಗ ಇದ್ರೂ ಕೂಡ ಅದನ್ನು ತಡೆಗಟ್ಟೋಕ್ಕೆ ಈ ಒಂದು ಇಂಗು ಸಹಾಯ ಮಾಡುತ್ತೆ ಸ್ನೇಹಿತರೆ. ಅದನ್ನು ನಾವು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ಗಿಡಗಳ ಬುಡಕ್ಕೆ ನಾವು ಸ್ವಲ್ಪನೇ ಹಾಕ್ಕೊಳ್ತಾ ಬಂದರೆ ಗಿಡಗಳ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಚಿಕ್ಕದಾಗಿ ಬಿಡುವಂತಹ ಹೂವು ಕೂಡ ದೊಡ್ಡ ಸೈಜಾಗಿ ಬರುತ್ತೆ ಹೂವು. ನೋಡ್ತಾ ಇರ್ಬೋದು ನೀವು ಗಿಡದಲ್ಲಿ, ಎಲ್ಲ ಗಿಡದಲ್ಲೂ ಕೂಡ ಎಲ್ಲ ಸಣ್ಣ ಮರಿಗಳು ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ, ಐರುಗಳು ಅಂತ ನೀವು ನೋಡ್ತಾ ಇರ್ಬೋದು. ನಮ್ಮ ಗಾರ್ಡನ್ನಲ್ಲಿ ಇಷ್ಟು ಬಂದರೆ ಸಾಕಲ್ವ. ಗಿಡಗಳನ್ನ ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ನಮಗೆ ಫಲಿತಾಂಶ ಸಿಗುತ್ತೆ ಸ್ನೇಹಿತರೆ. ಗಿಡಗಳ ಆರೈಕೆನೂ ಕೂಡ ಚೆನ್ನಾಗಿರುತ್ತೆ.
ನಮಗೆ ನಾನು ಹಾಕ್ಕೊಂಡಿರುವಂತಹ ಎಲ್ಲ ಗಿಡದಲ್ಲೂ ಕೂಡ ತುಂಬಾ ಐರುಗಳು ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ನನಗೆ ಇನ್ನು 1 ತಿಂಗಳೊಳಗಡೆ ಗಾರ್ಡನ್ ತುಂಬ ಹೂವು ಬರುವಷ್ಟು ಸೇವಂತಿಗೆ ಗಿಡಗಳು ಇದ್ದಾವೆ. ಹೂವನ್ನು ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತವೆ ಸ್ನೇಹಿತರೆ. ನಾನು ಹೂ ಬಂದಾಗ ತೋರಿಸ್ತೀನಿ ಯಾವ ರೀತಿ ಬಂದಿದ್ದಾವೆ ಗಿಡದಲ್ಲಿ ಹೂಗಳು ಅಂತ. ಇವಾಗ ಚಿಕ್ಕ ಸಸಿಗಳಿರೋದ್ರಿಂದ ನಾವು ಈ ರೀತಿ ಗೊಬ್ಬರನ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಸುಮ್ಮನೆ ನೀರು ಹಾಕಿ ಬರೀ ನೀರು ಹಾಕ್ಬಿಟ್ಟು ಗಿಡಗಳನ್ನ ಆರೈಕೆ ಮಾಡಿದ್ರೆ ಯಾವ ಗಿಡನೂ ಕೂಡ ಫಲ ನೀಡೋದಿಲ್ಲ. ನಾವು ಅದಕ್ಕೆ ಎಷ್ಟು ಆರೈಕೆ ಮಾಡ್ತೀವೋ ಅಷ್ಟು ಫಲ ಸಿಗುತ್ತೆ ಸ್ನೇಹಿತರೆ. ನೋಡಿ ನಾವು ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ಕೊಂಡಿದ್ದೀವಿ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಆರೈಕೆ ಮಾಡ್ಕೊಳ್ಳೋದ್ರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ನಾನು ಹಳೆಯ ವಿಡಿಯೋಗಳಲ್ಲಿ ಸೇವಂತಿಗೆ ಸಸಿಗಳದ್ದು ತುಂಬಾ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋಗಳು ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಬಾರ್ದು. ನಾನು ಯಾವ್ಯಾವ ಥರ ಗೊಬ್ಬರಗಳ್ನ ಕೊಡ್ತಾ ಬಂದಿದ್ದೀನಿ ಇಲ್ಲಿವರೆಗೂ ಗಿಡಗಳಿಗೆ ಅಂತ ನೀವು ನೋಡ್ಬೋದು ಸ್ನೇಹಿತರೆ. ಪ್ರತಿಯೊಂದು ಗಿಡಕ್ಕೂ ಕೂಡ ನಾವು ಇದನ್ನು ಕೊಡ್ಬೋದು. ದಾಸವಾಳ ಗಿಡ ಆಗಿರ್ಬೋದು, ರೋಸ್ ಗಿಡ ಆಗಿರ್ಬೋದು, ಯಾವುದೇ ಒಂದು ಪ್ಲ್ಯಾಂಟ್ ಹಣ್ಣಿನ ಗಿಡಗಳು ಪ್ರತಿಯೊಂದಕ್ಕೂ ಕೂಡ ಈ ಒಂದು ಗೊಬ್ಬರನ ಕೊಡೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗೇ ಬರ್ತವೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಮ್ಮ ಗಾರ್ಡನ್ನಲ್ಲಿರುವಂತಹ ಸೇವಂತಿಗೆ ಗಿಡಗಳ ಆರೈಕೆ ಯಾವ ರೀತಿ ನಾನು ಮಾಡ್ಕೊಳ್ತಾ ಇದ್ದೇನೆ ಅಂತ. ನಿಮಗೂ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ನಿಮ್ಮ ರಿಲೇಟಿವ್ಸ್ಗೆ ಯಾರಿಗಾರಿಗೂ ಉಪಯೋಗ ಆಗುವಂತಹ ಏನಾದರೂ ಇದ್ದರೆ ದಯವಿಟ್ಟು ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.